ಕನಕಪುರ. ಕುಟುಂಬದ ಜವಾಬ್ದಾರಿಗಿಂತ ಶಾಲೆಯ ಬಗ್ಗೆ ಹೆಚ್ಚು ಜವಾಬ್ದಾರಿಯನ್ನು ನನ್ನ ಸೇವಾ ಅವಧಿಯಲ್ಲಿ ತೆಗೆದುಕೊಂಡಿದ್ದೆ ಎಂದು ಹೊಸದುರ್ಗ ಗ್ರಾಮದ ಶ್ರೀರಾಮ ಪ್ರೌಢಶಾಲೆಯ ನಿವೃತ್ತ ದೈಹಿಕ ಶಿಕ್ಷಕರಾದ ಚಂದ್ರಶೇಖರಪ್ಪ ಬಿ ಕಂಡಳ್ಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿಗೆ ಸೇರಿದ ಹೊಸದುರ್ಗ ಗ್ರಾಮದ ಶ್ರೀರಾಮ ಪ್ರೌಢಶಾಲೆಯಲ್ಲಿ ವಯೋನಿವೃತ್ತಿ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರತಿದಿನ ನಾನು ಮನೆಯಿಂದ ಶಾಲೆಗೆ ಬರುವ ಸಂದರ್ಭದಲ್ಲಿ ಬೇರೆ ಶಿಕ್ಷಕರಿಗಿಂತ ಮೊದಲು ಬರುತ್ತಿದ್ದೆ. 1990ರಲ್ಲಿ ನಾನು ಪ್ರಥಮವಾಗಿ ಕನಕಪುರ ತಾಲೂಕಿಗೆ ನನ್ನ ಹುಟ್ಟೂರಿನಿಂದ ಬಂದು ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದೆ. ಆ ದಿನಗಳಲ್ಲಿ ನಾನು ನೆಲೆಯೂರಲು RMPH ಶಾಲೆಯ ಶಿಕ್ಷಕರಾಗಿದ್ದ MN ಮುನ್ರಾಜು ಹಾಗೂ RH ಅಡ್ಮಿನಿಯವರು ಕಾರಣರಾಗಿದ್ದು, ಅಂದಿನಿಂದ ಇಲ್ಲಿಯವರೆಗೆ ನನ್ನ ಒಡನಾಡಿಗಳಾಗಿದ್ದಾರೆಂದು ತಮ್ಮ ಸೇವಾ ಅವಧಿಯ ದಿನಗಳನ್ನು ಮೆಲುಕು ಹಾಕಿದರು. ಶಿಕ್ಷಕರಾದ YC ನಟರಾಜವರು ಮಾತನಾಡಿ, ಶಿಕ್ಷಕ ವೃತ್ತಿಯಲ್ಲಿ ಕರ್ತವ್ಯ ಪ್ರಜ್ಞೆ, ಸಮಯ ಪ್ರಜ್ಞೆಯ ಜೊತೆಗೆ ತಮ್ಮ ವೃತ್ತಿ ಜೀವನದಲ್ಲಿ ಮಾತು ಕಡಿಮೆ, ಹೆಚ್ಚು ಕೆಲಸ ಮಾಡಿದಂತಹ ವ್ಯಕ್ತಿತ್ವವನ್ನು ಚಂದ್ರಶೇಖರಪ್ಪ ಬಿ ಕಂಡಳ್ಳಿ ಅಳವಡಿಸಿಕೊಂಡಿದ್ದರು. ಚಂದ್ರಶೇಖರಪ್ಪ ಬಿ ಕಂಡಳ್ಳಿಯವರು ಉತ್ತರ ಕರ್ನಾಟಕದವರಾಗಿದ್ದು, ನಾವು ದಕ್ಷಿಣ ಕರ್ನಾಟಕದವರಾಗಿದ್ದರೂ ಸಹ ಎಲ್ಲರೊಟ್ಟಿಗೆ ಸಹಬಾಳ್ವೆಯನ್ನು ನಡೆಸಿಕೊಂಡು ಬಂದಂತಹ ವ್ಯಕ್ತಿತ್ವ ಇವರದು ಎಂದು ತಮ್ಮ ಅಭಿಪ್ರಾಯವನ್ನು ನಟರಾಜವರು ವ್ಯಕ್ತಪಡಿಸಿದರು. ಹೊಸದುರ್ಗ ಶ್ರೀರಾಮ ಪ್ರೌಢಶಾಲೆಯ ಸಹ ಶಿಕ್ಷಕಿ ರಾಣಿಯವರು ಮಾತನಾಡಿ, ನಾನು ಮತ್ತು ಚಂದ್ರಶೇಖರಪ್ಪ ಬಿ ಕಂಡಳ್ಳಿ CBK 3 ಜನರು 2003ರ ಆಗಸ್ಟ್ 1ರಂದು ಒಮ್ಮೆ ಈ ಶಾಲೆಗೆ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದೆವು. ಈಗ ಮೊದಲನೆಯದಾಗಿ ಚಂದ್ರಶೇಖರಪ್ಪರವರು ವಯೋನಿವೃತ್ತಿಯಾಗುತ್ತಿರುವುದು ನಮಗೆ ನೋವನ್ನುಂಟು ಮಾಡಿದೆ. ನನಗೆ ವೈಯಕ್ತಿಕವಾಗಿ ಅವರು ಅಣ್ಣನ ಸಮಾನರಾಗಿಯೇ ಇದ್ದು ಇಲ್ಲಿಯವರೆಗೆ ಕೆಲಸವನ್ನು ನಾವು ಶಾಲೆಯಲ್ಲಿ ಮಾಡಿದ್ದೇವೆ ಎಂದು ತಮ್ಮ ನೆನಪನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ರಮೇಶ್, ತಾಲೂಕು ನೇರ ಪ್ರಭಾಕರ್, ತಾಲೂಕು ಕಾರ್ಯದರ್ಶಿ YC ನಟರಾಜ್, TCEI TS ಸತೀಶ್, ದೈಹಿಕ ಶಿಕ್ಷಕರಾದ ಕೃಷ್ಣಪ್ಪ, ಕನಕಪುರ ಟೌನ್ CRP ಮಂಜುನಾಥ್ KM, ಪ್ರೌಢಶಾಲಾ ಬಡ್ತಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗೋವಿಂದರಾಜು, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ನಿರ್ದೇಶಕರಾದ ಪುಟ್ಟರಾಜ್, ಶಿಕ್ಷಕರಾದ ರಾಮಚಂದ್ರ ಅಡ್ಮಿನಿ, N ರಾಜೇಶ್, RMPH ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ MN ಮುನ್ರಾಜು, BEO ಕಚೇರಿಯ ಅಧೀಕ್ಷಕರಾದ MC ನಾಗರಾಜು, ನಿವೃತ್ತ ಶಿಕ್ಷಕರ ಕೃಷ್ಣಪ್ಪ, ಶಾಲೆಯ ಕಾರ್ಯದರ್ಶಿ ಗಿರೀಶ್, ಮುಖ್ಯ ಶಿಕ್ಷಕರಾದ ಡಾ ನಾಗರಾಜು, ಟ್ರಸ್ಟಿನ ಕಾರ್ಯದರ್ಶಿ ಗಿರೀಶ್, ಖಜಾಂಚಿ ಗೋಪಿ, ನಿರ್ದೇಶಕರಾದ ಶಂಕರೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಿಬ್ಬೇಗೌಡ, ಸಹ ಶಿಕ್ಷಕರಾದ ಉದಯ್ ಕುಮಾರ್, ಶರತ್ ಕುಮಾರ್, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾದ ರಾಜೇಶ್, ಗುಮಾಸ್ತರಾದ ಶ್ರೀನಿವಾಸ್ ಒಳಗೊಂಡಂತೆ ಶಾಲೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಂದು ಅಪಾಯಿಂಟ್ ಆಯಿತು, ಆಗಸ್ಟ್ ನಲ್ಲಿ ಅವ್ರದ್ದು ಅಪಾಯಿಂಟ್ ಆಯಿತು. ಇಬ್ರು ಒಂದೇ ವರ್ಷದಲ್ಲಿ ಈ ಒಂದು ತಾಲೂಕಿಗೆ ಬಂದ್ವಿ. ಅವತ್ತಿಂದ ಇವತ್ತಿವರೆಗೂ ಸಹ ಯಾವುದೇ ವಿಚಾರಗಳಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆಯನ್ನ, ಅಂದ್ರೆ ಸಂಸ್ಥೆಗಳು ಮತ್ತೆ ಸಂಸ್ಥೆಗಳಲ್ಲೆಲ್ಲ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ, ಅಂತಾದ್ರೂ ಸಹ ಯಾವುದೇ ಒಂದು ವಿಚಾರಗಳು ಅವರ ವಿಚಾರದಲ್ಲಿ ಕಪ್ಪು ಚುಕ್ಕೆನೂ ಸಹ ಬರೆದ ರೀತಿಯಲ್ಲಿ ಸುದೀರ್ಘವಾದಂತ ಸೇವೆಯನ್ನ ಒಂದೇ ಸ್ಥಳದಲ್ಲಿ 22 ವರ್ಷ ಒಂದೇ ಸ್ಥಳದಲ್ಲಿ ಕಳೆದು ಸರ್ ಹೇಳಿದ್ರು. ಅವ್ರು ಆಕ್ಚುಲಿ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಒಂದು 4 ವರ್ಷ 5 ವರ್ಷ ಅಥವಾ PP ಡಿಕ್ಲೇರ್ಡ್ ಆಗ್ತಿದ್ದಂಗೆ ನಾವು ತಾಲೂಕು ಅಂತ ಜಿಲ್ಲಾ ಅಂತ ಕೊಟ್ಟು ಬಿಡ್ತೀವಿ. ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮಕ್ಕಳು, ನಮ್ಮ ಸಂಸಾರ, ಅವ್ರ ಎಜುಕೇಶನ್, ಅವ್ರ ಬೆಳವಣಿಗೆ ಅಂತ ನೋಡ್ತಾ ಹೋಗ್ತೀವಿ. ಅವ್ರು ಇಡೀ ಸರ್ವಿಸ್ ಅನ್ನ ಕೋಡಿಯಲ್ಲಿಂದ ಆಚೆ ಹೋಗ್ಲೇ ಇಲ್ಲ, ಮನೆ ಮಾಡ್ಕೊಂಡು ಹೋಗ್ಲೇ ಇಲ್ಲ. ಸರ್ ಹೇಳ್ತಿದ್ರು, ಅರ್ಧ ಗಂಟೆ ಮುಂಚಿತವಾಗಿ ಬರ್ತಿದ್ರು, ಎಲ್ಲ ಶಿಸ್ತಿನ ವಿಚಾರದಲ್ಲಿ ಎಲ್ಲವನ್ನ ಅವರೇ ನಿರ್ವಹಿಸ್ತಿದ್ರು ಅಂತ ನಾನು ಬೇರೆ ಬೇರೆ ಮೂಲಗಳಿಂದ ಒಂದು ವಿಚಾರವನ್ನ ತಿಳಿದುಕೊಂಡಿದ್ದೇನೆ. ಅವ್ರ ಬಗ್ಗೆ ಹೇಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಮಕ್ಕಳ, ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಚಾರ ನಿಮ್ಮಗಳಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನಾವು ಮಾಡಿದ್ದು ನಮಗೆ, ನಮ್ಮ ಮಕ್ಕಳಿಗೆ ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ಅವರ ಇಬ್ಬರು ಸುಪುತ್ರರು. ಒಬ್ರು ಇಂಜಿನಿಯರ್ ಆಗಿದ್ದಾರೆ, ಇನ್ನೊಬ್ರು MSc BEd ಮಾಡಿ ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸರ್ ಮಾಡಿದಂತ ಸೇವೆ ಏನಿದೆ, ಪ್ರಾಮಾಣಿಕವಾದಂತ ಸೇವೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವರು ನೀಡಿದಂತ ಸೇವೆ ಭಗವಂತ
ಅವರ ಮಕ್ಕಳ ಒಂದು ಉನ್ನತ ಉದ್ಯೋಗದ ಮೂಲಕ ಉನ್ನತ ಸ್ಥಾನವನ್ನ ಕಲ್ಪಿಸಿಕೊಡೋದ್ರ ಮುಖಾಂತರ ಅವರಿಗೆ ಆ ಒಂದು ಶ್ರೇಯಸ್ಸನ್ನ ನೀಡಿರುವಂತಹ ಕೆಲಸವನ್ನ ಭಗವಂತ ನೀಡಿದ್ದಾನೆ ಅಂತ ಭಾವಿಸ್ತೇನೆ. ಮತ್ತೆ ಅವರ ಕುಟುಂಬದ ವರ್ಗದವರಿಗೂ ಸಹ ನಾನು ನಮಿಸೋದಕ್ಕೆ ಇಷ್ಟಪಡ್ತೇನೆ. ಅಷ್ಟು ದಿನಗಳ ಕಾಲ ಕೋಡಿಹಳ್ಳಿನಲ್ಲೇ ಇದ್ಕೊಂಡು ಅವರ ಒಂದು ಸಹಪಾಠಿಗಳ ಜೊತೆ ಸಹಕಾರವನ್ನು ನೀಡ್ತಾ ಹೋದಂತ ಅವರ ಕುಟುಂಬ ವರ್ಗದವರಿಗೂ ನಮಿಸಿ ಮುಂದಿನ ನಿವೃತ್ತಿ ಜೀವನ ಇನ್ನೂ ಸುಖಮಯವಾಗಿ ಸಿಗಲಿ, ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಎಲ್ಲವನ್ನ ಕರುಣಿಸಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಮಗೆ ಎರಡು ಆಡೋದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ನಿಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಶ್ರೀಯುತ ಪ್ರಭುಕರ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ತಾನೇ ನಮ್ಮ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಶ್ರೀಯುತ ಮುನಿರಾಜ್ ಸರ್ ಅವರು ನಿವೃತ್ತ ಮುಖ್ಯ ಶಿಕ್ಷಕರು RMPHS ಕನಕಪುರ, ಅವರಿಗೂ ಸಹ ನಾವು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಮತ್ತೊಬ್ಬರಾದಂತಹ ರಾಮಚಂದ್ರ ಅಡ್ಮಣಿ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾವು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಪವನಹಳ್ಳಿ ಶಾಲೆಯ ದೈಹಿಕ ಶಿಕ್ಷಕ ಅಂತ ಶಶಿಧರ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಶಾಲೆಯ ಪರವಾಗಿ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದೆ. ಸೊ ಮುಂದಿನ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನು ಕುರಿತು ಹೊಸದುರ್ಗ ಉನ್ನತೀಕರಿಸಿದ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ನಟರಾಜ್ ಸರ್ ಅವರು ಮಾತಾಡಬೇಕಂತೇಳಿ ಕೇಳ್ಕೊಳ್ತಾ ಇದೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಯಾಕಂದ್ರೆ ಎಕ್ಸ್ಪ್ರೆಸ್ ಅವರ ವೇದಿಕೆ ತುಂಬಾ ದೊಡ್ಡದಾಗಿದೆ. ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನ ಪ್ರೀತಿಯ ಮುತ್ತು ನಮ್ಗಿನ್ನು ಪುಟಾಣಿಗಳೇ ಹಾಗೂ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ CG ಕಂಡ್ರಳ್ಳಿ ಸರ್ ಅವರ ಕುಟುಂಬದವರೇ, ಬಹುಶಃ ಇವತ್ತು ನಾನು ಸ್ಕೂಲ್ ಬಂದಿರೋ ಬೇಗನೆ ಜಾಯಿನ್ ಆಗ್ತಿದೆ. DO ಅವರು ಶಿಕ್ಷಕರ ದಿನಾಚರಣೆ 10ನೇ ತಾರೀಕು ಇರೋದ್ರಿಂದ ಅದ್ರ ಮೀಟಿಂಗ್ ಕರೆದ್ರಿಂದ ನಾವೆಲ್ಲ ಒಂದು ಟೀಮು ಅಲ್ಲಿ ಮುಗಿಸ್ಕೊಂಡು ಇವತ್ತು ಬರಲೇಬೇಕು. ಕಂಡ್ರಳ್ಳಿ ಹೆಸರಿಗೆ ನಾನು ಸತೀಶಣ್ಣ ಹೇಳಿದೆ, ನಾವು ಹೋಗೋಣ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ರು ಇಲ್ಲ ನಮ್ಮ ಸ್ಟಾಫ್ ಅವರು ನಾವು ಹೋಗ್ಲೇಬೇಕು ಅಂದ್ಬಿಟ್ಟು ಅವರು ತಾಲೂಕು ಅಧಿಕಾರಿಗಳು ಅವ್ರು ಮೊದಲು ಬಂದ್ರು. ಸಂತೋಷ. ನಾವು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂದಂತೆ ಈಗಲಾದ್ರೂ ಬಂದಿದ್ವಿ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರೋದು ಮೊದಲನೇದಾಗಿ ನಮಗೆ ಹೆಮ್ಮೆ ಆಗ್ತಾ ಇದೆ. ಅದರ ಜೊತೆಗೆ ಇವತ್ತು ಬರೀ ಮಾತನಾಡುವಂತಹ ಸಭೆ ಇದು. ಆ ಮಾತುಗಳನ್ನ ನೀವು ಕೇಳುವಂತಹ ಸಭೆ ಮತ್ತು ಅವರೊಂದು ಆತ್ಮ ಸಾಕ್ಷಾತ್ಕಾರ, ಅವರ ಆತ್ಮಕ್ಕೆ ಸಂತೋಷವನ್ನು ನೀಡುವಂತಹ ಒಂದು ಸಭೆ ಇದು. ಕಂಡ್ರಳ್ಳಿ ಅವ್ರದ್ದು ಕೇವಲ ವೃತ್ತಿ ಬಾಂಧವ್ಯ ಅಲ್ಲ ನಮ್ದು, ಅದರ ಆಚೆಗಿನ ಒಂದು ಒಡನಾಟ ನಮ್ದು. ಬಹುಶಃ ಈ ಶಾಲೆಯಲ್ಲಿ ಕಂಡ್ರಳ್ಳಿಯವರು ನಾವು ಪಂಪ ಅಂದಾಗ ಹಿತ ಮಿತ ಮೃದು ವಚನದ ಪಂಪ ಅಂತ ಕರಿತೀವಿ. ಹಂಗೆ ಇವರು ಒಂಥರ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಪಂಪ ಇದ್ದಾಗ ಹಿತ ಮಿತ ಮೃದು ವಚನ ಅಷ್ಟೇ ಕಂಡ್ರಳ್ಳಿ ಸರ್ದು. ಮತ್ತೆ ನಾವು ಗೋವಿಂದಪ್ಪ ಅಂತ ಹೇಳ್ತಾರೆ, ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ನಿಷ್ಠೆ, ಕರ್ತವ್ಯ ನಿಷ್ಠೆ ಮತ್ತು ಸಮಯ ಪ್ರಜ್ಞೆ ಇರಬೇಕು. ಆ ಎರಡೂ ಸಹ ಒಳಗೊಂಡಂತಹ ವ್ಯಕ್ತಿ ಕಂಡ್ರಳ್ಳಿ ಸರ್. ಅವರೆಲ್ಲೋ ಉತ್ತರ ಕರ್ನಾಟಕದವರು, ನಾವು ದಕ್ಷಿಣ ಭಾಗದವರು. ಅಲ್ಲಿಯ ಒಂದು ಸಂಬಂಧ, ಇಲ್ಲಿಯ ಒಂದು ಒಡನಾಟ, ಬಹುಶಃ ಅಲ್ಲಿಂದ ಬಂದು ಇಲ್ಲಿ ಒಪ್ಕೊಂಡು ನಮ್ಮೊಳಗೆ ಒಂದಾಗಿರುವಂತಹ ಕಂಡ್ರಳ್ಳಿ ಸರ್ ವ್ಯಕ್ತಿತ್ವ ಏನಪ್ಪ ಅಂದ್ರೆ ಮಾತು ಕಡಿಮೆ, ಕೆಲಸ ಜಾಸ್ತಿ. ಬಹುಶಃ ಅವರು ಏನ್ ಗಳಿಸಿದ್ದಾರೆ ಇವತ್ತಿಗೆ ಅಂತಂದ್ರೆ, ಎಲ್ಲೆಲ್ಲೂ ಯಾವ್ಯಾವುದೋ ಮೂಲೆಯಲ್ಲಿ ನಾವೆಲ್ಲ ಇದ್ದರು ಅವರೊಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂದ್ಬಿಟ್ಟು ಇಷ್ಟು ಜನ ನೋಡಿ, ನಿಮ್ಗಿಂತ ವೇದಿಕೆನೇ ದೊಡ್ಡದಾಗಿ ಕಾಣ್ತಾ ಇದೆ. ಅದು ಅವರ ಒಂದು ವ್ಯಕ್ತಿತ್ವಕ್ಕೆ ಸಾಕ್ಷಿ ಮತ್ತು ಕೈಗನ್ನಡಿ. ಅವ್ರು ಮಾತಂಡಂತೆ ಅವ್ರ ಮಕ್ಕಳ ಎಜುಕೇಶನ್ಗೆ ತುಂಬಾ ಶ್ರಮ ವಹಿಸ್ತಿದ್ರು. ಮಾತೆತ್ತಂದ್ರೆ ಯಾವಾಗ ಹೇಳಿದ್ರು, ನನ್ನ ಮಗನ ಆಸ್ಪತ್ರೆ ಸೇರ್ತಿದ್ದೀನಿ, ಅಲ್ಲಿ ಆಗ್ಬೇಕು, ಇವ್ರು ಮಾಡ್ಬೇಕು. ಬಹುಶಃ ಶಿಕ್ಷಣಕ್ಕೆ ಅವ್ರ ಮಕ್ಕಳು ಒತ್ತು ಕೊಟ್ರು. ಮಕ್ಕಳನ್ನ ಅವರು ಮಕ್ಕಳಿಗಾಗಿ ಆಸ್ತಿ ಮಾಡಲಿಲ್ಲ. ಬಹುಶಃ ಮಕ್ಕಳು ಕೇಳಿಸ್ಕೋಬೇಕು, ನಿಮ್ಮನ್ನೇ ಆಸ್ತಿಯನ್ನಾಗಿ ಮಾಡಿದ್ದಾರೆ. ಬಹುಶಃ ನೀವು ಸದುಪಯೋಗಪಡಿಸ್ಬೇಕು. ಅವರ ಎರಡು ಕಣ್ಣು, ಅವರೆರಡು ಕನಸು ನೀವೇ ಆಗಿದ್ರೆ ನಿಮ್ಮ ಎದುರಿರುವ ತಂದೆ ಹೇಳ್ಕೊಳ್ಳಲ್ಲ, ಆದ್ರೆ ನಮ್ಮ ಹತ್ರ ತೋರಿಸ್ಕೊಂಡಿದ್ದಾರೆ. ಅದು ನೀವು ಅರ್ಥ ಮಾಡ್ಕೊಬೇಕು. ನೀವು ಹಾಗೆ ಇದ್ದೀರಿ ಅಂತ ನಾನು ಇಚ್ಛೆ ಪಡ್ತೀನಿ. ಹಾಗೆ ಒಂದ್ ಕಡೆ ಹೇಳ್ತಾರೆ, ನಿನ್ನಂತೆ ನೀನಾಗು, ನಿನ್ನ ನೀ ಅರಿಮೊದಲು ಚೆನ್ನೆಂದು ದೊಡ್ಡವರು ಅನುಕರಿಸಬೇಡ, ಏನತ್ತು ಮರಿಗತ್ತೆ ಚೆಲುವಿತ್ತು ಮುದ್ದಿತ್ತು ತನ್ನಪ್ಪನಂತಾಗಿ ಆಳಗೋಯ್ತು ಅಂತ. ಸಾಮಾನ್ಯ ನಾವೆಲ್ಲ ಬೇರೆಯವ್ರನ್ನ ನೋಡಿ ಅನುಕರಣೆ ಮಾಡೋದೇ ಹೆಚ್ಚು. ಆದ್ರೆ ಕಂಡಾಳಿಯವರು ಬೇರೆಯವ್ರು ನೋಡಿದ್ರು ಸಹ ಅವರು ಅವರಂಗೆ ಉಳ್ಕೊಬಿಟ್ರು. ಮತ್ತೆ ಎಲೆಮರಿಕಾಯಿದು ತುಂಬಾ ರುಚಿ, ಅದೇ ಹಣ್ಣು ಪಕ್ವ ಆಗುತ್ತೆ. ಆ ಎಲೆಮರಿಕಾಯಿಗೆ ಜಾಸ್ತಿ ಕಲ್ಲೇಟ್ ಬೀಳುವಂತದ್ದು. ಹಾಗೆ ಪಕ್ವವಾದ ಹಣ್ಣು ನೀವು, ಹಾಗಾಗಿ ನೀವು ಎಲ್ಲರಿಗೂ ಇಷ್ಟ ಆಗ್ತಿರತ್ತ. ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ಹೆಚ್ಚು ಹೊಗಳೋದಾದ್ರು ಏನು ಅತಿಶಯೋಕ್ತಿನೂ ಅಲ್ಲ, ಒಟ್ಟು ಪ್ರೇಕ್ಷೆನೂ ಅಲ್ಲ. ಅದಕ್ಕೆ ನೀವೆಲ್ಲರೂ ಹೊರನೂರು ಅಂತ ಇರ್ತಾ ಈ ಸಮಯದಲ್ಲಿ ಒಂದು ಕೇಳ್ಕೋಬೋದಷ್ಟೇ. ನಿಮ್ಗೆ ದಿನ ಬೆಳಗ್ಗೆ ಬರ್ತಿದ್ರಿ 9:30 ಇರ್ತಿದ್ರಿ, ನಿಮ್ ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ರಿ. ಸುಮಾರು ಸಲ ಮಕ್ಕಳಿಗೆ ವಾಲಿಬಾಲ್ಗಳಿಗೆ ಶಾಲಾ ಅವಧಿ ನಂತರ ಸಹ ಸ್ಪೋರ್ಟ್ಸ್ ಆಡ್ತಿದ್ರಿ. ನಾವು ಅದನ್ನ ತೊಡ್ಕೋತಿದ್ದೋ. ಅದರ ಒಂದು ಕೊರತೆ ಕಾಣ್ಬೋದು, ಅದರ ಒಂದು ಏಕತಾನತೆ ಕಾಣ್ಬೋದು. ನಿಮಗಿನ್ನೂ ವಯಸ್ಸಾಗಿಲ್ಲ ಆಕ್ಚುಲಿ, ಆಯ್ತಾ? ನೀವು ವಯಸ್ಸಾಗಿದೆ ಅನ್ಕೊಂಡು 60 ವರ್ಷ ಆಗಿದ್ದು ಈ ಕ್ಷಣದಲ್ಲಿ ಅನಿಸ್ತಾ ಇರ್ಬೋದು. ಈಗಿನ್ನೂ ನಿಮ್ಗೆ 40ರ ಹರೆಯನೇ ಇದೆ, ಅದೇ ಉತ್ಸಾಹ ಇದೆ. ನಿಮ್ಮ ಒಂದು ನಿವೃತ್ತಿ ಜೀವನ ಇದೇ ಉತ್ಸಾಹದಲ್ಲಿ ಹೋಗ್ಲಿ. ಮತ್ತೆ ಯಾವ್ದಾರ ಮತ್ತೆ ಇದೇ ಶಾಲೆಗಳು, ಪ್ರೈವೇಟ್ ಶಾಲೆಗಳು ಇರ್ತದೆ, ತೋರಿಸ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ನಿವೃತ್ತಿ ಬೇಗ ವಯಸ್ಸಾಗ್ಬಿಡುತ್ತೆ ನಿವೃತ್ತಿ ಆದ್ಮೇಲೆ.
ಹಾಗಾಗಿ ನೀವು ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಅದಕ್ಕಿಂತ ಹೆಚ್ಚಾಗಿ ಆರೋಗ್ಯಪೂರ್ಣವಾಗಿರಲಿ ಅಂತ ಕೇಳ್ಕೊತಾ ನಿಮ್ಗೆ ಒಳ್ಳೇದಾಗ್ಲಿ ಹಾಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಧನ್ಯವಾದಗಳು. ಶಿಕ್ಷಕರಾದಂತಹ ಶ್ರೀ ತರ್ಕೇಶ್ ಸರ್ ಅವರು ಒಂದೆರಡು ಮಾತನಾಡಬೇಕಂತ ಹೇಳಿ ಕೇಳ್ಕೊಳ್ತೇನೆ. ವಿದ್ಯಾರ್ಥಿನಿಯರು, ನಾನು ಈ ಶಾಲೆಯಲ್ಲಿ ಸುಮಾರು 28 ವರ್ಷಗಳ ಕಾಲ ಶಿಕ್ಷಕನಾಗಿ ಕೆಲಸ ನಿರ್ವಹಿಸಿದ್ದೆ. 2000ರಲ್ಲಿ ನಾನು ರಿಟೈರ್ಡ್ ಆದೆ. ಆ ವೇಳೆಯಲ್ಲಿ ಕಂಡ್ರಳ್ಳಿಯವರು ಬಂದರು. ಕಂಡ್ರಳ್ಳಿಯವರ ಜೊತೆಯಲ್ಲಿ ಇನ್ನೂ 3-4 ಜನ ಬಂದರು. ಈ ಕಂಡ್ರಳ್ಳಿಯವರು ದೈಹಿಕ ಶಿಕ್ಷಕರಾಗಿ ಈ ಶಾಲೆಗೆ ಅಪಾಯಿಂಟ್ ಆದರು. ಅವರು ನಮ್ಮ ಜೊತೆಯಲ್ಲಿ ನಿಜವಾಗ್ಲೂ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಯಾಕೆಂದ್ರೆ ನಾನು ನೋಡ್ತಾ ಇದ್ದೆ, ಡೈಲಿ ಬೆಳಗ್ಗೆ ಎದ್ದು ಬಂದು ಶಾಲಾ ಆವರಣವನ್ನು ಸ್ವಚ್ಛಗೊಳಿಸುವುದು, ಮಕ್ಕಳನ್ನ ಆಟ ಪಾಠಗಳಲ್ಲಿ ತೊಡಗಿಸ್ತಕ್ಕಂಥದ್ದು, ಮತ್ತೆ ಕಾರ್ಯಕ್ಕೆ ಸರಿಯಾಗಿ ಬರ್ತಿದ್ರು. ಇಂಥವರ ಒಂದು ಇವತ್ತು ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ CPK ಸರ್ ಅವರು ಮತ್ತೆ ನಾನು ಮತ್ತೆ ಉದಯಕುಮಾರ್ ಸರ್ ಅವರು 2003 ಆಗಸ್ಟ್ 1ರಂದು ಈ ಶಾಲೆಗೆ ಸೇರ್ಕೊಂಡು ಈ 3 ಜನ. ಅದರಲ್ಲಿ ಮೊದಲನೆಯವರು ಈಗ ರಿಟೈರ್ಡ್ ಆಗ್ತಾ ಇರೋರು ಚಂದ್ರಶೇಖರಪ್ಪ ಸರ್ ಅವರು. ನಿಮಗೆ ಗೊತ್ತು, ನಾನು ಅವ್ರನ್ನ ಸಾಮಾನ್ಯವಾಗಿ ಸರ್ ಅಂತ ಕರೆದಿದ್ದೇ ಇಲ್ಲ. ಏನಂತ ಕರಿತಾ ಇದ್ದೆ? ಆ ರೀತಿ ಅಣ್ಣನ ಸ್ಥಾನದಲ್ಲಿ ನಿಂತು ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ನಾನು ಅವರಿಗೆ ಅಷ್ಟು ಆತ್ಮೀಯತೆಯಿಂದ ಅಣ್ಣ ಅಂತಾನೆ ಕರಿತಾ ಇದ್ದೆ. ಹಾಗೆ ಅವ್ರು ಇದುವರೆಗೆ ಎಲ್ಲಾ ಟೀಚರ್ಸ್ ಹೇಳಿದ್ರು, ಸರ್ ಅವಾಗ ಹೇಳಿದ್ರು ಕೋಟಾಕಿರನ್ನ ಇವತ್ತೇ ನೋಡಿದ್ರು ಅಂತ. ಅದು ಸಹ ಅವ್ರು ಆಗ್ತಾ ಇರ್ಲಿಲ್ಲ. ಎಲ್ಲಾ ಟೀಚರ್ಸ್ ಬಲವಂತದ ಮೇರೆಗೆ ಅದನ್ನ ಹಾಕೊಂಡ್ ಬರ್ತೀನಿ ಅಂತ ಒಪ್ಕೊಂಡು, ಅದು ಲಾಸ್ಟ್ ಮೂಮೆಂಟ್ ವರೆಗೂ ನೋಡೋವರೆಗೂ ನಮಗೂ ಕನ್ಫರ್ಮ್ ಆಗಿರ್ಲಿಲ್ಲ. ಅಷ್ಟು ಮಟ್ಟಿಗೆ ಅವರು ಸ್ಪೋರ್ಟ್ಸ್ ಡ್ರೆಸ್ ಅಲ್ಲಿ ಯಾವಾಗ ಎಂತ ಫಂಕ್ಷನ್ ಆದ್ರೂ ಅವರು ಟ್ರ್ಯಾಕ್ ಡ್ರೆಸ್ ಟಿ ಶರ್ಟ್ ಅಷ್ಟರಲ್ಲೇ ಅವ್ರ ಸ್ಪೋರ್ಟ್ಸ್ ಯೂನಿಫಾರ್ಮ್ ಅಲ್ಲಿ ನೋಡಿದ ತಕ್ಷಣ ಸ್ಪೋರ್ಟ್ಸ್ ಟೀಚರ್ ಅಂತ ಐಡೆಂಟಿಫೈ ಆಗ್ಬೇಕು. ಆ ತರದಲ್ಲಿ ಅವ್ರು ತಮ್ಮ ಕೆಲಸವನ್ನ ನಿರ್ವಹಿಸ್ಕೊಂಡು ಬಂದ್ರು. ಹಾಗೆ ಎಲ್ಲರೂ ಹೇಳಿದ ಹಾಗೆ ಬರೀ ಅವರು ದೈಹಿಕ ಶಿಕ್ಷಕರಾಗಿ ಕೆಲಸವನ್ನ ಮಾಡಲಿಲ್ಲ. ಪ್ರತಿಯೊಂದು ಸ್ವಚ್ಛತೆಗೆ ಎಷ್ಟು ಒತ್ತು ಕೊಟ್ಟಿದ್ರು ಅಂದ್ರೆ ನಾವು ಯಾರು ಕೂಡ ಅಷ್ಟು ಕೊಡಕ್ ಆಗಲ್ವೇನೋ ಅಷ್ಟು ಮಟ್ಟಿಗೆ ಅವರು ಹೆಚ್ಚು ಒತ್ತನ್ನ ಕೊಟ್ಟವರು. ಶಾಲೆಯಲ್ಲಿ ಸ್ವಚ್ಛತೆಯ ಕೆಲಸ ಆಗಿರ್ಬೋದು, ನೀರಿನಾಗಿರ್ಬೋದು, ಮಕ್ಕಳ ಜವಾಬ್ದಾರಿ ಇರ್ಬೋದು, ಪ್ರತಿಯೊಂದನ್ನು ಕೇರ್ ತಗೋತಾ ಇದ್ರು. ಹಾಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಅವರಿಗೆ ಈಗ 60 ವರ್ಷ ಆಗಿದೆ ಅಂತ ಯಾರಿಗೂ ನಂಬಕ್ಕೆ ಆಗಲ್ಲ. ಯಾಕಂದ್ರೆ 60 ವರ್ಷ ಅಂತಿದ್ರೇನೆ ಏಜ್ ಆಯ್ತು, ನಮ್ಮ ವಯಸ್ಸಾಯ್ತು, ಆಗಲ್ಲ ಅಂತ ಯಾವತ್ತೂ ಅವ್ರ ಬಾಯಲ್ಲಿ ಇದುವರೆಗೂ ಬಂದೇ ಇಲ್ಲ. ಅಷ್ಟು ಉತ್ಸುಕರಾಗಿ ಬೇಕಾದ್ರೆ ಇನ್ನೂ 10 ವರ್ಷ ಕೆಲಸ ಕೊಟ್ಟರು ಗೌರ್ಮೆಂಟ್ ಏನಾದ್ರೆ ಇನ್ನೂ 10 ವರ್ಷ ಮುಂದುವರಿಬಹುದು ಅಂತಂದ್ರೆ ಧಾರಾಳವಾಗಿ ಒಪ್ಕೊಂಡು 60 ವರ್ಷ ಅಲ್ಲ 70 ವರ್ಷ ಮಾಡ್ತೀನಿ ಅನ್ನೋ ಸ್ಪಿರಿಟ್ ಅವರಲ್ಲಿದೆ. ಆ ಒಂದು ಉತ್ಸುಕತೆಗೆ ಎಲ್ಲ ಮಕ್ಕಳು ಜೋರಾಗಿ ಒಮ್ಮೆ ಚಪ್ಪಾಳೆಯನ್ನ ಹಾಕ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಟರಾಜ್ ಸರ್ ಅವಾಗೆ ಹೇಳಿದಂಗೆ ನಿವೃತ್ತಿ ಆಯ್ತು ಅಂತ ಕ್ಷಣಕ್ಕೆ ಅವರು ಶಾಲೆಯಿಂದ ಏನ್ ದೂರ ಆಗಿಲ್ಲ. ನಮ್ಮ ಮ್ಯಾನೇಜ್ಮೆಂಟ್ ಸರ್ ಅವರು ಮತ್ತು ಸೆಕ್ರೆಟರಿ ಸರ್ ಅವರು ಎಲ್ಲರೂ ಕೇಳ್ಕೊಂಡಿದ್ದೀವಿ. ಅವರಿಗೆ ಧಾರಾಳವಾಗಿ ಇಲ್ಲಿಗೆ ಬಂದು ಮಕ್ಕಳಲ್ಲಿ ತೊಡಗಿಸ್ಕೊಂಡು ಮತ್ತೆ ತಮ್ಮ ಒಂದು ಮಕ್ಕಳನ್ನ ಆಟೋಟಗಳಲ್ಲಿ ತೊಡಗಿಸ್ಕೊಂಡು ಪ್ರತಿ ವರ್ಷ ಅವ್ರು ಯಾವಾಗ ಬೇಕಾದ್ರೂ ಇಲ್ಲಿ ಬರ್ಬೋದು. ಆ ರೀತಿಯಲ್ಲಿ ಸ್ಪೋರ್ಟ್ಸ್ ಅಲ್ಲಿ ತಯಾರಿಯನ್ನ ಮಾಡಬಹುದು ಅಂತ ಈ ಮೂಲಕ ಕೇಳ್ಕೊತೀವಿ. ಹಾಗೇನೆ ಮತ್ತೊಮ್ಮೆ ಅವರ ಕುಟುಂಬದವರಿಗೆ, ಅವರ CPK ಎಲ್ಲರಿಗೂ ಸಹ ಉತ್ತಮವಾದಂತಹ ಐಶ್ವರ್ಯವನ್ನ, ಆರೋಗ್ಯವನ್ನ ನೀಡಿ ಅವರ ನಿವೃತ್ತಿಯ ಜೀವನ ತುಂಬಾ ಯಶಸ್ವಿಯಾಗಿ ಮತ್ತೆ ನೆಮ್ಮದಿಯಿಂದ ಜೀವನವನ್ನ ಮಾಡಲಿ ಅಂತ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊತಾ ನನಗೆ ಒಂದು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಎಲ್ಲ ಶಿಕ್ಷಕರ ಪರವಾಗಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತಹ ಶ್ರೀಮತಿ ರಾಣಿರವರಿಗೆ ಧನ್ಯವಾದಗಳು. ಅವರು ಇವತ್ತು ನಿವೃತ್ತಿ ಆಗ್ತಾವ್ರು ಅಷ್ಟೇ, ಆದರೆ ಸ್ನೇಹಕ್ಕೆ ಯಾವತ್ತೂ ನಿವೃತ್ತಿ ಇಲ್ಲ. ಜೊತೆಗೆ ನಮ್ಮ ಶಾಲೆಯ ಗೇಟ್ ಯಾವಾಗಲೂ ಸಹ ಓಪನ್ ಆಗಿರುತ್ತೆ. ಹಾಗೆ ನಾವೆಲ್ಲ ಶಿಕ್ಷಕರ ಹೃದಯ ಸಹ ಓಪನ್ ಆಗಿರುತ್ತೆ. ನಮ್ಮ ಶಾಲೆಗೆ ಯಾವಾಗ ಬೇಕಾದ್ರೂ ಬರ್ಬೋದು. ನಿಮ್ಮ ಸೇವೆಯನ್ನ ನಾವು ಸದಾ ಕಾಲ ಆಹ್ವಾನವನ್ನು ಮಾಡ್ತಾ ಇದ್ದೀವಿ ಅಂತ ಕರೆಕ್ಟಾ? ಯಾರು ಕೇಳಿಸ್ಕೊತಾರಲ್ಲ ಭಾಷಣಗಳು? ಓಕೆ. ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರೇ ಮತ್ತು ಇಂದು ನಿವೃತ್ತಿಯಾಗುತ್ತಿರತಕ್ಕಂಥ ನಮ್ಮ CPK ಅವರು, ಈ ಸಮಾರಂಭ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ನಮ್ಮ ಶಾಲೆಗೆ
ಶ್ರೀರಾಮಚಂದ್ರ ಪ್ರೌಢಶಾಲೆಗೆ ಒಂದು ದೆಸೆ ಬಂದಿದೆ ಅಂತ ಹೇಳ್ಬೋದು. ಇಷ್ಟೊಂದು ಶಿಕ್ಷಕರು ನಾವು ಯಾವತ್ತೂ ನೋಡಿರಲಿಲ್ಲ. ಒಂದು 20 ಜನ ಎಲ್ಲ CBK ಅವ್ರನ್ನ ಒಂದು ಏನೋ ಆಶೀರ್ವದಿಸಕ್ಕೆ ಬಂದವ್ರೆ. ಅಂದ್ರೆ ಅವ್ರಿಗೆ CBK ಅವರು ಯಾವ ತರ ಒಡನಾಟಿಗಳು ಇಟ್ಕೊಂಡಿದ್ರು ಅಂತ ಗೊತ್ತಾಗ್ತಾ ಇದೆ ಇದರಲ್ಲಿ. ಯಾಕಂದ್ರೆ ಯಾರನ್ನು ಸುಮ್ಮನೆ ಹೇಳಲು ಬರಲ್ಲ. ಅವ್ರ ಸ್ನೇಹ ಮತ್ತೆ ವಿಶ್ವಾಸ ಎಲ್ಲ ಇಟ್ಕೊಂಡಿರೋದಕ್ಕೆ ಬಂದಿರೋದು. ನಾನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ನಾನು ಒಂದು 5-6 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಬಟ್ ಅವ್ರು ಹೇಳ್ದಂಗೆ, ನಮ್ಮ ಸತೀಶ್ ಅವ್ರು ಹೇಳ್ದಂಗೆ ದೈಹಿಕ ಶಿಕ್ಷಕರು ಯಾವ ತರ ಇರಬೇಕು ಅವ್ರು ನೋಡಿದ್ರೆ ಗೊತ್ತಾಗ್ತಾ ಇತ್ತು ಇವ್ರು ದೈಹಿಕ ಶಿಕ್ಷಕರಿಂದ. ಅವ್ರು ಯಾವತ್ತೂ ಮಾತು ಆಡ್ತಾನೆ ಇರಲಿಲ್ಲ. ಏನು ಕೃತಿಗೆ ಇಳಿಸ್ಬೇಕಿತ್ತು ಅದನ್ನ ಮಾತ್ರ ಸರ್ ಈ ತರ ಮಾಡಿ ಅಂದ್ರೆ ಅವರು ಯಾರು ಎಳಿಸ್ಕೊಳ್ದೇನೆ ಕೆಲಸ ಮಾಡ್ಬಿಡೋರು. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಈಗ ನೋಡಿ ಆಗಸ್ಟ್ ಅಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ. ಅವ್ರಿಗೇನು ಬೇಕಿರ್ಲಿಲ್ಲ. ಈಗ ಕೋಡಳ್ಳಿ ಹೋಬಳಿ ಲೆವೆಲ್ ಸ್ಪೋರ್ಟ್ಸ್ ಇತ್ತು, ಅವರೇನು ಹೇಳ್ಬೋದಿತ್ತು ಸತೀಶ್ ಅವರಿಗೆ ಏನ್ ಮುಗಿತಾ ಇದೆ, ನಮ್ದೇನಿದೆ ಬಾಗಿಲು ಹಾಕೊಂಡು ಹೋಗ್ಬೇಕು ಅಂತ. ಅವ್ರಿಗೆ ಮಾಡಲಿಲ್ಲ. ಎಲ್ಲ ಒಂದು ಹುಡುಗರನ್ನ ಕರ್ಕೊಂಡಾಗಿ ವಾಲಿಬಾಲ್ ಫಸ್ಟ್ ಬಂದ್ರು, ಕಬಡ್ಡಿಯಲ್ಲಿ ಸೆಕೆಂಡ್ ಬಳಸಿದ್ರು. ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಲ್ಲಿ 4 ಜನ ಸೆಕೆಂಡ್ ಪ್ಲೇಸ್ ಬಂದು ತಾಲೂಕ್ ಲೆವೆಲ್ ಹೋದ್ರು. ಆ ತರ ಅವರು ಏನು ಕಾರ್ಯ ಕೊಟ್ಟಿದ್ದಾರೆ ಅದನ್ನ ತೊಡಗಿಸ್ಕೊತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಅವ್ರಿಗೆ ನಾವು ಹೇಳಿದೀವಿ ಅವರಿಗೆ, ಸರ್ ನೀವು ನಿವೃತ್ತಿ ಆದ್ರೂ ಪರವಾಗಿಲ್ಲ, ಒಂದ್ ಸ್ವಲ್ಪ ದಿನ ಓಡಾಡ್ಕೊ ಬನ್ನಿ, ಬೇಜಾರಾದ್ರೆ ನಮ್ಮ ಶಾಲೆ ಯಾವತ್ತೂ ತೆರೆದಿರ್ತದೆ, ಅದನ್ನ ಕಂಟಿನ್ಯೂ ಮಾಡಿ ಸರ್ ಅಂತಾನೆ ಹೇಳಿದೀವಿ. ಅವರು ಈಗ ಒಪ್ಕೊಂಡಿಲ್ಲ. ಆದ್ರೆ ಸರ್ ಇಲ್ಲ ಸರ್ ಮಾಡ್ತೀನಿ ಅಂತಾರೆ. ಅದಕ್ಕೂ ಮಾತಾಡಲ್ಲ ಅವರು, ಮೌನನೇ ಅವ್ರಿಗೆ ಉತ್ತರ. ಆಮೇಲೆ ಅವ್ರ ಕುಟುಂಬದವ್ರಿಗೆ ಹೇಳ್ತಾ ಇದೀವಿ, ಅವ್ರನ್ನ ತುಂಬಾ ಚೆನ್ನಾಗಿ ನಮ್ಮ ಶಾಲೆಯನ್ನು ಆಡಳಿತ ಮುಂದೆ ನೋಡ್ಕೊಂಡಿದೆ. ಒಂದು 22 ವರ್ಷ ಇಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ನೀವು ನೋಡ್ಕೋಬೇಕಾಗಿರೋದು ಅವ್ರಿಗೇನಾದ್ರೂ ಕೋಡಲ್ಲೇ ಇದ್ರೆ ಬೇರೆ ಏನು ಕೆಲಸ ಇಲ್ಲ ಅಂದ್ರೆ ಇಲ್ಲೇ ಕಳಿಸ್ಬೋದು. ನೀವೆಲ್ಲ ಒಪ್ಪಿಗೆ ಇದ್ರೆ ಅವರನ್ನು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳ್ತಾನೆ ಇರ್ತಾರೆ. ಈಗ ಮೊನ್ನೆನೂ ಅಷ್ಟೇ, ಸರ್ ಇದು ಮಾಡಬೇಕು, ಅದು ಮಾಡಬೇಕು, ಹುಡುಗರಿಗೆ ಇಲ್ಲಿ ಕಳಿಸ್ಬೇಕು, ಈ ತರ ಕೊಡಬೇಕು ಅಂತ ನಮಗೆ ಸಜೆಷನ್ ಕೊಡ್ತಾ ಇದ್ರು. ಅದೇ ಒಂದು ಒಬ್ಬಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸಾಧನೆ ಇಲ್ಲದೆ ಸಾವು ವ್ಯರ್ಥ, ಆದರ್ಶ ಇಲ್ಲದೆ ಜೀವನ ವ್ಯರ್ಥ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಕಂಡ್ರಳ್ಳಿಯವರು ತುಂಬಾ ಮಿತ ಭಾಷೆಗಳಾಗಿ ನಮ್ಮ ಹುಡುಗರಿಗೆ ಎಲ್ಲಾನು ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಈಗ ಒಂದು 3 ತಿಂಗಳಲ್ಲಿ ನಾವು ಒಂದು ಟಾಯ್ಲೆಟ್ ಉದ್ಘಾಟನೆ ಮಾಡಿದ್ವಿ. ಟಾಯ್ಲೆಟ್ಗಳಿರಲಿಲ್ಲ, ಅದನ್ನ ಒಂದ್ಸರಿ ಉದ್ಘಾಟನೆ ಮಾಡಿ ನೆಕ್ಸ್ಟ್ ವೀಕ್ ನಾನು ಬಂದು ನೋಡಿದ್ರೆ ಅದು ಯಾರೇ ಸ್ವಚ್ಛತೆ ಕಡೆ ಗಮನ ಕೊಟ್ಟಿಲ್ಲ. ಅವಾಗೆಲ್ಲ ಶಿಕ್ಷಕರಿಗೆ ಹೇಳಿದ್ಮೇಲೆ ಹುಡುಗರಿಗೆ ಜವಾಬ್ದಾರಿ ಇಲ್ಲ ಅಂತ ಅವಾಗಲೇ ಗೊತ್ತಾಗಿದ್ದು ನನಗೆ. ಯಾಕಂದ್ರೆ ಅವ್ರು ಏನ್ ಮಾಡಿದ್ದಾರೆ, ಅವರು ಒಂದು ನೀರು ಹಾಕೋದೇ ಕಷ್ಟ ಆಗ್ತಿತ್ತು. ನಮ್ಮ ಶಿಕ್ಷಕರಿಗೆ ನಾನೇ ಹೇಳಿದೆ, ಸ್ವಲ್ಪ ಕಾರವಾಗಿ ಮಾತಾಡಿದೆ. ಅವಾಗ ಎಲ್ಲರೂ ಹಂಚ್ಕೊಂಡು ಈಗೇನು ಹೇಳಿದ್ರು, ಶಿಕ್ಷಕ ನಮ್ಮ CBK ಅವರ ಕಾರ್ಯನ ಎಲ್ಲ 6 ಜನ ಹಂಚ್ಕೊಂಡು ಕೆಲಸ ಮಾಡ್ತೀವಿ ಅಂದ್ಬಿಟ್ಟು 7+2 ಇವೆಲ್ಲರೂ ಸೇರಿ ಇವಾಗ ಸ್ವಚ್ಛತೆಗೆ ಇದು ಮಾಡಿ ನಾನು ಬಂದಾಗ ಫಸ್ಟ್ ಹೇಳೋದನ್ನೇ ಟಾಯ್ಲೆಟ್ ಕಡೆಗೆ. ಯಾಕಂದ್ರೆ ಸ್ವಚ್ಛತೆನೇ ಇಲ್ಲ ಅಂದ್ರೆ ನಾವು ಏನ್ ಕಲ್ತ್ರೇನೋ ವ್ಯವಸ್ಥೆ. ಅದಕ್ಕೆ ಇವಾಗ ನಮ್ಮ CBK ಅವರು ಏನು ಹೇಳ್ಕೊಟ್ಟಿದ್ದಾರೆ ಶಿಸ್ತನ್ನ, ಹುಡುಗರುಗಳು ಚಾತುರ್ಯತೆ ಪಾಲಿಸಬೇಕು. ಮತ್ತು ನಮ್ಮ 6+2 ಏನಿದ್ದಾರೆ 8 ಜನ ಎಲ್ಲರನ್ನೂ CBK ಅವ್ರನ್ನ ಅವ್ರ ಅನುಪಸ್ಥಿತಿಯಲ್ಲಿ ಅವರ ಕಾರ್ಯಗಳನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಂತ ನಾನು ನಿಮ್ಮ ಮುಖಾಂತರ ಎಲ್ಲರ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಮತ್ತು CBK ಅವರು ತುಂಬಾ ಅವ್ರಿಗೆ 60 ಏಜ್ ಆಗಿದೆ ಅನ್ನೋ ನಂಬಕ್ಕಾಗಲ್ಲ. 22 ವರ್ಷನೇ ಆಕ್ಚುಲಿ ಲೇಟ್ ಆಗಿ ಸೇರಿದ್ದಾರೆ ಅನ್ಕೋತೀನಿ. ಇಲ್ಲಾಂದ್ರೆ ಅವ್ರದ್ದು ಡೇಟ್ ಆಫ್ ಬರ್ತ್ ಸರಿಯಾಗಿ ಬರ್ದಿರೋರು. ಅವರು ಇನ್ನೂ ನಮ್ಮ ರಾಣಿ ಮೇಡಮ್ ಹೇಳಿದಂಗೆ ಇನ್ನೂ 16 ವರ್ಷ ಕೆಲಸ ಮಾಡ್ಬೋದು. ಮತ್ತೆ ಮಕ್ಕಳುಗಳನ್ನೆಲ್ಲ ಒಳ್ಳೆ ವಿದ್ಯಾವಂತರು ಮಾಡಿದ್ದಾರೆ. ಅವರು ಅವರ ಕಾರ್ಯದಲ್ಲಿ ತರಿಸ್ಕೋತಾರೆ. ನೀವು ಟೂರ್ ಇನ್ನೊಂದು ಎಲ್ಲ ಮಾಡ್ಕೊಂಡು ಒಂದು 1 ತಿಂಗಳು 2 ತಿಂಗಳು, ಯಾಕೆಂದ್ರೆ ರೋಟನ್ ವರ್ಕ್ ನಮ್ಮ ನಟರಾಜ್ ಹೇಳಿದಂಗೆ ರೋಟನ್ ವರ್ಕ್, ಬೆಳಗ್ಗೆ ಬಂದು ಸಂಜೆ ಹೋಗ್ತಿದ್ರು. ಈ ಮನೇಲಿದ್ರೆ ನಿಮ್ಗೇನು ಕೆಲಸ ಇಲ್ಲ ಅಂದ್ರೆ ಕಾಯಿಲೆಗಳೇ ಬಂದ್ಬಿಡ್ತವೆ. ಕಾಯಿಲೆಗಳು ಯಾಕಂದ್ರೆ ನೀವು ತೊಡಗಿಸ್ಕೊಂಡಿರ್ಬೇಕು, ಆಕ್ಟಿವ್ ಆಗಿರ್ಬೇಕು. ಆ ತರ ಯಾವಾಗಿದ್ರೆ ಪರವಾಗಿಲ್ಲ. ನಮ್ಮ ಶಾಲೆ ಹತ್ರನೇ ಇದೆ, ಬನ್ನಿ ತೊಡಗಿಸ್ಕೊಳ್ಳಿ. ನಮ್ಮ ಹುಡುಗರಿಗೆ ಸ್ವಲ್ಪ ಏನೋ ಸ್ಪೋರ್ಟ್ಸ್ ಅಲ್ಲಿ ಹೇಳ್ಕೊಟ್ಟು ಅವ್ರಿಗೆಲ್ಲ ಸನ್ಮಾನ ಮಾಡ್ಬೇಕಂತಿತ್ತು. ಅದೇನಾಯ್ತು?
ಓಕೆ. ಆಮೇಲೆ ಹೋಗ್ತಾ ಇದ್ದಾರೆ, ಅವರೇ ಹೇಳಿದ್ರು ನಮ್ಮ ಮೊನ್ನೆ ಗಣೇಶನ್ ಕೂರ್ಸಕ್ಕೆ ಅಂತ ಬಂದಿದ್ರು, ಯಾರು ಬಂದಿರಲ್ಲ, ನಾನು ಹೆಡ್ ಮಾಸ್ಟ್ರು ಅವ್ರು ಬಂದಿದ್ರು. ಅವರೇ ಹೇಳಿದ್ರು, ಸರ್ ನಮ್ಮ ಹುಡುಗರು ಗೆದ್ದಿದ್ದಾರೆ, ಅವ್ರನ್ನೇನಾದ್ರು ಸಣ್ಣ ಗುರುತಿಸಿ ಸರ್ ಅಂತ. ಅಂದ್ರೆ ಆ ಥರದ್ದೆಲ್ಲ ಹೇಳಿದ್ರೆ ಗೊತ್ತಾಗುತ್ತೆ. ನಾವು ಯಾವ ದಿನನಿತ್ಯ ಕಾರ್ಯಕ್ರಮದಲ್ಲಿ ಬಿಸಿ ಇರ್ತೀವಿ. ಆಯ್ತು ಸರ್ ಅಂತ ಹೇಳಿ ಅವತ್ತು ಕಾರ್ಯಕ್ರಮ ಇರುತ್ತಲ್ಲ ಸರ್, ನನ್ನ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ, ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಅವರು ಎದುರುಗಡೆ ಅವರು ಗುರುತಿಸಿ ಸರ್ ಅಂತ ಹೇಳಿದ್ರು. ಆ ಥರ ಒಂದು ಮಾತು ಜಾಸ್ತಿ ಆಗಲಿಲ್ಲ ಅಂದ್ರು ಏನ್ ಬೇಕೋ ಅದನ್ನ ಮಾಡ್ತಾರೆ. ಮತ್ತೆ ನಮ್ಮ ಶಾಲೆ ಆಡಳಿತ ಮಂಡಳಿ ಪರವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗುರುಗಳಿಗೆ ಅನಿಸಿ ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ CBK ಮತ್ತೆ ಅವರ ಫ್ಯಾಮಿಲಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, CBK ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ನಮ್ಮ ಶಾಲೆಯ ಆಡಳಿತ ಮಂಡಳಿ ಪರವಾಗಿ ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಹೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಹೊಸದುರ್ಗ, ಕನಕಪುರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ. ಇಂದು ನಾವು ವಯೋನಿವೃತ್ತಿ ಹೊಂದುತ್ತಿದ್ದೇವೆ. ಒಂದು 4 ಮಾತು ಮಾತ್ರ ಮಾತಾಡ್ತೇನೆ, ಜಾಸ್ತಿ ಮಾತಾಡಕ್ ಬರೋಣ. ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಅಧ್ಯಕ್ಷರು ಮತ್ತು ಉದ್ಘಾಟನೆ ಮಾಡಿದಂತ ನಮ್ಮ ಶಾಲೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಗಿರೀಶ್ ಸರ್ ಅವರು ಮತ್ತು ವಿಶೇಷ ಆಹ್ವಾನಿತರು ಬದುಕಿದ್ದೇಗೌಡರು ಮತ್ತು ನಮ್ಮ ಕನಕಪುರ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ನಮ್ಮ ತಾಲೂಕಾ ದೈಹಿಕ ಶಿಕ್ಷಣ ಪರೀಕ್ಷಕರಾದ ಸತೀಶ್ DS ಅವರು ಮತ್ತು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಅಧ್ಯಕ್ಷರಾದಂತಹ ಶ್ರೀ ಕೃಷ್ಣಪ್ಪ ಎಲ್ಕೆ ಅವರು ಮತ್ತು ಈ ಸಂಸ್ಥೆಯ ಎಲ್ಲ ಸದಸ್ಯರು, ಕನಕಪುರದಿಂದ ಬಂದಿರತಕ್ಕಂಥ ನಿವೃತ್ತಿ ಹೊಂದಿದಂತ ಮುನಿರಾಜರವರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ಮತ್ತು ಬಾಂಧವರಾದ RS ಅಡ್ಮನಿಯವರು ಕೂಡ ಆಗಮಿಸಿದ್ದಾರೆ. ಮತ್ತು ನನ್ನ ನೆಚ್ಚಿನ ನಮ್ಮ ಕುಟುಂಬದ ಸದಸ್ಯರಾದ ನಮ್ಮ ಶಿವರಾಜ್ ಕಿಮ್ಮನಿ ಮತ್ತು ಅವರ ಕುಟುಂಬಸ್ಥರೆಲ್ಲ ಬಂದಿದ್ದಾರೆ, ಆಗಮಿಸಿದ್ದಾರೆ. ಉದ್ದೇಶ ನಾವು ನಿವೃತ್ತಿ ಹೊಂದುತ್ತಿದ್ದೇನೆ ಅಂತ ಹೇಳಿ ಎಲ್ಲ ನಮ್ಮ ಕನಕಪುರ ತಾಲೂಕು ರುದ್ರಮಣಿ ಸರ್ ಅವರು ನಮ್ಮ ವೇಟ್ ಮಾಡಿಸಿದ್ರು, ಬರ್ತೀನಣ್ಣ ನೀನು ಇರು ಅಂತೇಳಿ. ಕನಕಪುರ ತಾಲೂಕಲ್ಲಿ ನಾನು 1992ರಲ್ಲಿ ಇದ್ದೆ. 92ರಲ್ಲಿ ಸುಮಾರು ದಿವಸ. ಅದೇ ಒಂದು ನನಗೆ ಇಲ್ಲಿಗೆ ನನ್ನ ಕರ್ಸಂತು ಅಂತ ನನ್ನ ಭಾವನೆ. ಇಲ್ಲಿ ನಿವೃತ್ತಿಯಾದಂತ ಮುಂದೊಂದು ಸರ್ ಕೂಡ ಅಲ್ಲಿ ಕೆಲಸ ಸಲುವಾಗಿ ನಮ್ಮ ಊರಿಗೆ ಬಂದಿದ್ರು. ಅವಾಗ ನಾವು 92ರಲ್ಲೇ ಭೇಟಿಯಾಗಿದ್ವಿ. ಮತ್ತು ನಮ್ಮ RS ಅಡ್ಮನಿಯವ್ರಿಗೂ ಅಪಾಯಿಂಟ್ ಆದಾಗಿಂದ RMPHS ಅಲ್ಲಿ ಸುಮಾರು ಒಂದು 2-3 ದಿವಸ, ಒಂದು ವಾರಗಟ್ಟಲೆ ನಾನು RMPHS ಅಲ್ಲಿ ಇದ್ದೀನಿ 92 ಇದ್ದೀನಿ. ಅದೇ ನನ್ನ ಉದ್ದೇಶ ಏನಂದ್ರೆ, ಇಲ್ಲಿಯೇ ನನ್ನ ಅಪಾಯಿಂಟ್ ಆಯ್ತಲ್ಲ, ನಂದು ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿ 2003ರಲ್ಲಿ ನಾ ಎಂಟ್ರಿ ಮಾಡಿದಾಗ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ನನಗೆ ಜಾಸ್ತಿ ಇಷ್ಟಪಟ್ಟರು. ನೀ ಕೆಲಸ ಮಾಡ್ತೀಯಾ, ಹೇಗೆ ಮಾಡ್ತೀರಿ? ಆ ಕೆಲಸ ಮಾಡ್ತೀನಿ ಸರ್ ಅಂತ ಒಪ್ಪೇ ನನಗೆ ಕೆಲಸ ಕೊಟ್ಟರು. ಇದುವರೆಗೂ ಕೂಡ ಅದೇ ರೀತಿಯಾಗಿ ನಾನು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ 22 ವರ್ಷ. ಮತ್ತು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ನನ್ನ ಜೊತೆಗೆ ಅಪಾಯಿಂಟ್ ಆದಂತ ನಮ್ಮ ವೃತ್ತಿ ಬಾಂಧವರು ಬಹಳ ನನ್ನ ಕೂಡ ಚೆನ್ನಾಗಿದ್ರು, ಎಲ್ಲರೂ ಚೆನ್ನಾಗಿ ನಂಬ್ಕೊಂಡ್ರು. ಇದುವರೆಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಕೂಡ ಅಷ್ಟೇ, ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಮುಖ್ಯೋಪಾಧ್ಯಾಯರು ಕೂಡ ಅಷ್ಟೇ, ನಮ್ಮ ಸಹಶಿಕ್ಷಕರು ಎಲ್ಲರೂ ನಮ್ಮ ಒಳ್ಳೆ ಗೌರವದಿಂದ ಕಂಡಿದ್ದಾರೆ. ನನಗೂ ಕೂಡ ನಮಗಿಲ್ಲಿ ನಾನು ಕೋಡಲಿಂದ ಬರ್ತಾ ಇದ್ದೆ ಫಸ್ಟ್ ಬಸ್ಗೆ, ಆದರೆ ಫಸ್ಟ್ ಹಿಡಿಯೋದು ಬಾರಿ ತರ. ನಮ್ಮ ಶ್ರೀಮತಿಯವರು ಹೇಳೋರು, ಎಷ್ಟು ಬೇಗ ಹೋಗ್ತಾರಲ್ರಿ ಅಂತೀವಿ. ಸ್ಕೂಲಿಗೆ ಬರ್ಬೇಕಂದ್ರೆ ಬಹಳ ಇಷ್ಟ ನನಗೆ. ಅದೇನೋ ಬಹಳ ಒಂಥರ ಖುಷಿ, ಸರಿನೋ ಒಂದು ನೆಮ್ಮದಿ. ಇದುವರೆಗೂ ಕೂಡ ನಾನು ಅದೇ ಒಂದು ಕರ್ತವ್ಯವನ್ನ ನಿರ್ವಹಿಸ್ಕೊಂಡು ಬಂದಿದ್ದೀನಿ. ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಪ್ರಭಾಕರ್ ಸರ್ ಮಾತಾಡಿದ್ರು. ಅವರು ನಾನು ಹೋದ್ರೆ ನಾನು ಬಿಡ್ತಿರಲಿಲ್ಲ.
ಅಣ್ಣ ಇರೋಣ ಹೋಗ್ತಿ ಟೀ ತರಿಸ್ತೀನಿ ತಿಂಡಿ ತರಿಸ್ತೀನಿ ಇದು ಆರೆಂಜ್ ಚರ್ಚಿಸ್ ಅಂತ ದೊಡ್ಡ ಸ್ಕೂಲ್ಗೆ ಹೋದ್ರು ಅಷ್ಟೇ. ನಮ್ಮ ಆರ್.ಎಚ್. ಮತ್ತು ಮುಂಡರಾಜ್ ಅವರು ಈಗ ಯಾರು ಹೆಡ್ ಬರ್ಸಿದ್ದಾರೆ ಪ್ರತಿಯೊಬ್ಬರು. ನನಗೆ ಬಹಳ ಇಷ್ಟ ಆಯ್ತು ಈ ಕನಕಪುರ ತಾಲೂಕಲ್ಲಿ. ಆದ್ರೆ ಇವತ್ತು ನಿವೃತ್ತಿ ಅಂತ ಇದ್ದೀನಿ. ಒಂದ್ ಕಡೆಗೆ ಬೇಸರ ಇದೆ, ಒಂದ್ ಕಡೆಗೆ ದುಃಖ ಆಗ್ತದೆ. ಯಾಕಂದ್ರೆ ನಾನು ಬೆಳಿಗ್ಗೆ ಹೊತ್ತು ಬಂದು ನಮ್ಮ ಮಕ್ಕಳ ಜೊತೆಗೆ ಇನ್ವಾಲ್ವ್ ಆಗ್ತಿದ್ದೆ. ನಮ್ಮ ಹುಡುಗರು ಅವರಿಗೆ ಮಾರ್ಗದರ್ಶನ ಕೊಡ್ತಿದ್ದೆ. ನಾನು ಹೇಳಿದ ಮಾತು ಬಹಳ ಚೆನ್ನಾಗಿ ಮಾಡ್ತಾರೆ ನಮ್ಮ ಹುಡುಗರು. ಈ ವರ್ಷದಲ್ಲಿ ನಾನು ಒಂದು ಟೀಮ್ ಮಾಡಿಬಿಟ್ಟಿದ್ದೆ. ನಮ್ಮ ಆತ್ಮೀಯ ವಿದ್ಯಾರ್ಥಿಗಳು ಇದ್ದಾರೆ. ಬಹಳ ನಾನು ಹೇಳಿದಂತ ಕೆಲಸ ಏನೇ ಇದ್ರು ನಿರ್ವಹಿಸ್ತಕ್ಕಂಥವ್ರು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಅಷ್ಟೇ, ಪ್ರತಿಯೊಂದು ಅಷ್ಟೇ. ನಾನು ಬೆಳಿಗ್ಗೆ 9 ಗಂಟೆ ಬಂದ್ರೆ ಈ ಒಂದು ಸ್ಪೋರ್ಟ್ಸ್ ಮುಂದಿರೋದ್ರಿಂದ 6 ಗಂಟೆಗೆ ಕೂತಿದ್ದೆ. ನಮ್ಮ ಶ್ರೀಮತಿಯವರು ಎಲ್ಲರೂ ಬೇಗ ಬರ್ತಾರೆ, ನೀ ಯಾಕೆ ಬರಲ್ಲ ಅಂತ ಪ್ರಶ್ನೆ ಮಾಡೋದು. ಅವ್ರೇನೋ ಅನ್ಕೊಳ್ಳಿ ಎಂದು ನನ್ನ ಕೆಲಸ ನಾನು ಮಾಡ್ತೀನಿ, ಮನೇಲಿ ಇರ್ತದೆ. ನಾನು ನಮ್ಮ ಮಕ್ಕಳಿಗೋಸ್ಕರ ಯಾವುದೂ ರಿಸ್ಕ್ ತಗೊಳ್ಳಿಲ್ಲ. ಆದ್ರೆ ಈ ಶಾಲೆಯನ್ನು ಸೇರಿದ್ರಿಂದ ನನಗೆ ಜಾಸ್ತಿ ರಿಸ್ಕ್ ಶಾಲೆಗೆ ತಗೊಂಡಿದ್ದೀನಿ. ನಮ್ಮ ಮಕ್ಕಳು ಕೂಡ ಅಷ್ಟೇ ಬೆಳೆದಿದ್ದಾರೆ, ಅಷ್ಟೇ ಆತ್ಮೀಯವಾಗಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಮ ಮನೆಯವರು ನಮಗೂ ಅಷ್ಟೇ, ಅದು ಒಂದು ಭಾಗ್ಯ ಅಷ್ಟೇ. ಇದುವರೆಗೂ ನಮಗೆ ಈ ಒಂದು ಇದರಲ್ಲಿ ನಮಗೆ ಗಿರೀಶ್ ಸರ್ ಅವರು ಸೆಕ್ರೆಟರಿ ಆದಾಗ ನನಗೆ ಬಹಳ ಖುಷಿ ಆಯ್ತು. ನನಗೆ ಸಹಕಾರ ಚೆನ್ನಾಗಿ ಇದ್ದಾರೆ. ನಾನು ಇನ್ನೂ ಇರಬೇಕು ಅನ್ನಿಸ್ತೀವಿ. ಆಯ್ತು, ಟ್ರೈ ಮಾಡ್ತೀವಿ. ಗೊತ್ತಾಯ್ತಾ? ಇವತ್ತು ಕಂಪ್ಯೂಟರ್ ಬರ್ತೀನಿ ನಮ್ಮ ಸ್ಕೂಲ್ಗೆ. ಕೊಡಲಿಕ್ಕೆ ಅಂದ್ರೆ ಬರ್ತೀನಿ, ಕೊಡಲಿಲ್ಲ ಅಂದ್ರೆ ಬರಲ್ಲ, ಬಂದರೆ ಬರ್ತೀನಿ. ಆಯ್ತಾ? ನಿಮ್ನೆಲ್ಲರೂ ಮಾತಾಡ್ತೀನಿ, ಇರ್ತೀನಿ. ಹಾಗೆ ನಿನ್ನ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಬಂದರೂ ಕೂಡ ಇಲ್ಲಿ ನಿಮ್ಗೆ ಏನೋ ಹೇಳ್ಬೇಕು ಅವೆಲ್ಲ ಮಾರ್ಗದರ್ಶನ ಕೊಡ್ತೀನಿ. ಗಿರೀಶ್ ಸರ್ ನಮಗೆ ಸಹಕಾರ ಚೆನ್ನಾಗಿ ಪ್ರತಿಯೊಂದು ನಮ್ ಕೂಡ ಒಡನಾಡಿಯಾಗಿ ನನಗೆ ಬಹಳ ಖುಷಿ ಆಯ್ತು. ನಮ್ಮ ಶಾಲೆಯಲ್ಲಿ ಎಲ್ಲ ಸದಸ್ಯರು ಅದಕ್ಕಂತೂ ಮೊದಲು ನಮ್ಗೆ ಹೋಗ್ಬೇಕು ಬಹಳ ಚೆನ್ನಾಗಿತ್ತು. ನಮ್ ಕೂಡ ನಾವು ಶಿವರಾಜ್ ಮಾಡ್ತಿದ್ದಾರೆ, ಒಂಥರ ಫ್ರೆಂಡ್ಶಿಪ್ ತರ ಇತ್ತು. ಇಂಥದೆಲ್ಲ ಒಂದು ಪರಿಸರ ನೋಡಿ ನನಗೆ ಬಿಟ್ಟು ಹೋಗ್ಲಿಕ್ಕೆ ಬಹಳ ದುಃಖ ಅನಿಸ್ತದೆ. ಇಂಥ ಒಂದು ನಮ್ಮೊಬ್ಬರಿಗೆ ಹೇಳ್ತಿದ್ದೆ, ಇಂಥ ಸುಂದರ ವಾತಾವರಣ ಇದೆ, ಬೆಟ್ಟ ಗುಡ್ಡ ಕಾಣ್ತದೆ, ಪರಿಸರ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಗಿಡ ಇದ್ದಾಗ ಸ್ನೋ ಗಿಡ ಮಕ್ಕಳಿಗೆ ಒಂದು ಸ್ವಲ್ಪ ಇದು ಮಾಡ್ಬೇಕಂತ ನಮ್ಮ ಹುಡುಗರು ಎಷ್ಟು ನೀರು ಹಾಕೋರು ಜವಾಬ್ದಾರಿ ನಮ್ಮ ಪ್ರತಿಯೊಂದು. ಇತ್ತೀಚೆಗೆ ಯಾವುದೋ ನೀರು ಹಾಕದೇ ಇರೋ ರೀತಿಯಲ್ಲಿ ವ್ಯವಸ್ಥಿತ ನಮ್ಮ ಸೆಕ್ರೆಟರಿಯವರು ಮಾಡಿದ್ದಾರೆ ಮತ್ತು ನಮ್ಮ ಖಜಾಂಚಿಗಳು ಗುರುತುಗಳು ಮಾತ್ರ ಸಾಕಷ್ಟು ಸಹಕರಿಸಿದರೆ ಅವರಿಗೆ ತುಂಬ ಧನ್ಯವಾದಗಳು. ಈ ನಮ್ಮ ಶಾಲೆಯಲ್ಲಿ ನಾವು ಬಂದ್ರೆ ಏನ್ ಬೆಳಿಗ್ಗೆ ಮಾಡ್ಬೇಕು ಓದಿಸಿ ಯಾವ ರೀತಿ ಇದನ್ನ ಮಾಡ್ಬೇಕು ಅನ್ನೋದು ನಾನು ಮೊದಲನೇ ಮೈಂಡಲ್ಲಿ ಇರುತ್ತೆ. ನಾನು ಇದುವರೆಗೂ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಆ ಕೆಲಸ ಕಂಪ್ಲೀಟ್ ಆಗೋರಿಗೆ ನಮ್ಗೆ ಇರ್ತಿರ್ಲಿಲ್ಲ. ಅರ್ಧ ಮಾಡಿದ್ರೆ ಅದು ಏನು ಮಾಡಿದ್ರೆ ಹೇಗೆ ಅಂತ ಪ್ರತಿಯೊಂದು ಯಾವತ್ತು ನಾನು ಇದುವರೆಗೂ ಸಮಯಕ್ಕೆ ಮಹತ್ವ ಮತ್ತು ಡಿಸಿಪ್ಲಿನ್ ಎರಡಕ್ಕೆ ಬಹಳ ಮಹತ್ವ ಕೊಡ್ತೀನಿ. ನಾನು ಎಷ್ಟೇ ಡಿಸಿಪ್ಲಿನ್ ಇರ್ತೀನಿ, ಫಸ್ಟ್ ಡಿಸಿಪ್ಲಿನ್. ನಾ ಡಿಸಿಪ್ಲಿನ್ ಇದ್ರೆ ಅದು ಓದಕ್ ಬರೋಕ್ಕೆ ತನಗೆ ತಾನ ಬರ್ತದೆ. ನಾನು ಇಲ್ಲಿ ಬಂದೆ ಅಂದ್ರೆ ಸೌಂಡ್ ಮೈಂಡ್ ಇಂದ ಸೌಂಡ್ ಮಾಡಿ ಅಂದ್ರೆ ನಮ್ಮ ಮೈಂಡು ಕೂಡ ಅಷ್ಟೇ ಶಾರ್ಪ್ ಮಾಡಿ ಭದ್ರವಾಗಿದೆ. ಹಾಗೆ ಇದ್ದಂತರ ಒಳ್ಳೆ ಆರೋಗ್ಯವಂತರಾಗಿತ್ತು. ಇದುವರೆಗೂ ಕೂಡ ನಾನು 22 ವರ್ಷ ಸೇವೆ, ನನಗೆ ಯಾವುದೇ ರೀತಿಯಾದಂತ ನೋವು ಉಂಟಾಗಲಿಲ್ಲ, ಯಾವುದೂ ತೊಂದರೆ ಆಗಲಿಲ್ಲ. ಈಗೂ ಕೂಡ ನಾನು 2003 ಹಾಗೆ ಅಪಾಯಿಂಟ್ ಬಂದಿದ್ದೆ, ಇವತ್ತು ಕೂಡ ಅದೇ ಇದರಲ್ಲಿದ್ದೀನಿ. ನನಗೆ ಅದೊಂದು ಭಾಗ್ಯ ಚೆನ್ನಾಗಿದೆ, ದೇವರಲ್ಲಿ ಕೇಳೋದಷ್ಟೇ.
ನಮ್ಮ ರುದ್ರಮುನಿ ಸರ್ ಅಷ್ಟೇ ಇಲ್ಲಿ ಹೋದ್ರು, ನಿಮ್ಗೆ ಏನ್ ಬೇಕು ಕಾರಣ, ಅದೆಲ್ಲ ಎಷ್ಟೋ ಆತ್ಮೀಯತೆ ನಾವೆಲ್ಲ ಒಂಥರ ಬಾಂಧವ್ಯವಿದ್ದಾಗಿದೆ. ನಾವೆಲ್ಲ ಕನಕಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಶಿಕ್ಷಕರಲ್ಲಿ ನಮ್ಗೆ ಇಷ್ಟೊಂದು ಶಿಕ್ಷಕರು ಇಲ್ಲಿ ಇದಿದ್ದಾರಲ್ಲ ಅಂತ ಇಲ್ಲಿ ಗೊತ್ತಾಗಿತ್ತು. ಎಲ್ಲರ ಕೂಡ ಚೆನ್ನಾಗಿತ್ತು. ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಬೈದಿದ್ದಾರೆ, ಪರಿಶೀಲಿಸಿದ್ವಿ. ಮತ್ತೆ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಒಂದೇ ಒಂದ್ಸರಿ 10 ನಿಮಿಷ ಲೇಟ್ ಆಗೋಗಿದೆ ಅಷ್ಟೇ. ನನ್ನ ಸರ್ವಿಸ್ ಅಲ್ಲಿ 10 ನಿಮಿಷ ಲೇಟ್ ಹೋಗಿದೆ. ಅವತ್ತೊಂದು ಸ್ವಲ್ಪ ರಿಸ್ಕ್ ಆಯ್ತು. ಅದು ಬಿಟ್ರೆ ನಮ್ಮ ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಲ್ಲಿ ಕೆಲಸ ಮಾಡಿದಂತರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟು ಬೇರೆ ರಾಜ್ಯದಲ್ಲಿ ಅವರು ನಿಭಾಯಿಸಬಹುದು ಅಂತ ಒಂದು ತರಬೇತಿಯನ್ನು ಕೊಟ್ಟಿದ್ದಾರೆ ನಮ್ಗೆ. ಆ ತರಬೇತಿ ನಮ್ಗೆ ಉಪಯೋಗ. ಸಾಕಷ್ಟು ತರಬೇತಿಯನ್ನು ಕೊಡೋಣ. ಯೋಗ ತರಬೇತಿ ಪಡೆದಿದ್ದೀವಿ, ಸೇವಾದಳ ಮಾಡಿದ್ದೀವಿ, ಸ್ಕೌಟ್ ಅಂಡ್ ಗೈಡ್ಸ್ ಮಾಡಿದ್ದೀವಿ, ಸಾಕಷ್ಟು ತರಬೇತಿಯನ್ನು ಮಾಡ್ಕೊಂಡಿದ್ದೇನೆ. ಆದ್ರೆ ಆ ತರಬೇತಿ ನಮಗೆ ಯೂಸ್ ಆಗಿದೆ. ಪ್ರತಿಯೊಂದರಲ್ಲಿ ನಾನು ಇನ್ವಾಲ್ವ್ ಆಗಿರ್ತೀನಿ. ಯಾಕೆ ವಿದ್ಯಾರ್ಥಿಗಳು ಯಾಕೆ ಟೈಮ್ ಆಯ್ತಾ? ಟೈಮ್ ಆಗಿಲ್ವಾ? ಗಲಾಟೆ ಏನು ಮಾಡಲ್ಲಲ್ವಾ? ಇಷ್ಟು ನಮ್ಮ ದೈಹಿಕ ಶಿಕ್ಷಕರಾಗಿ ಬಂದು ನಾವು ವಸ್ತು ಬಂದಾಗ ಸುಮಾರಾಗಿ ನನಗೆ ಹೆಂಗಪ್ಪ ಇಲ್ಲಿ ಅಂತ ಹೇಳ್ತಿದ್ದೆ. ಕೆಲವರು ಇಲ್ಲಿ ಎಲೆಕ್ಷನ್ಗೆ ಹೋಗ್ಬೇಡ ಅಂತ ಹೇಳೋರು, ಭಾರಿ ಅಂತ ಹೇಳೋರು. ನನಗೆ ಬಹಳ ಕಷ್ಟ ಅನಿಸಿತ್ತು. ಫಸ್ಟ್ ಬಂದಾಗ ನನಗೆ ಎಲೆಕ್ಷನ್ ಡ್ಯೂಟಿ ಇಲ್ಲಿ ಹಾಕಿದ್ರು. ಯಾರು ಅಯ್ಯೋ ಅದೇನಾಗ್ತದೆ ಅಂತ ಬಂದೆ. ನಮ್ಮ ಮುಂಡೇಶ್ವರ ಸಾಕಾರ ಸಾಕಷ್ಟು ಕೊಟ್ಟರು, ಬಹಳ ಹುಷಾರಾಗಿರುವಂತ ಹೇಳಿದ್ರು. ಆದ್ರೆ ಪ್ರತಿಯೊಂದು ಯಾವುದೇ ತೊಂದರೆ ಇದ್ದಾಗ ಇದುವರೆಗೂ ನಿಭಾಯಿಸಿಕೊಂಡು ಬಂದಿದ್ದೀನಿ. ಇಲ್ಲಿ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು ಮತ್ತು ನಮ್ಮ ಶಿಕ್ಷಕ ವೃಂದದವರು ಮತ್ತು ನಮ್ಮ ಮುಖ್ಯ ಶಿಕ್ಷಕರು, ನಮ್ಮ ಶಾಲೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರುಗಳು ಮತ್ತು ಇದುವರೆಗೂ ಅಡಿಗೆಯನ್ನ ಸಹಕಾರದೊಂದಿಗೆ ಹಾಸ್ಟೆಲ್ ಮಹೇಶ್ವರು ಮತ್ತು ವಿಜಯದಿಂದ ಬಂದಂತ ಅಡಿಗೆ ಭಟ್ರು ಅವರೆಲ್ಲರಿಗೂ ನನ್ನ ಅನಂತ ವಂದನೆಗಳು. ಮತ್ತು ನಮ್ಮ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ, ಅಧ್ಯಕ್ಷರಿಗೂ, ಸದಸ್ಯರಿಗೂ ಹೊಂದಿಸುತ್ತಾ ನನ್ನ ಒಂದು 4 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಶ್ರೀರಾಮ ಪ್ರೌಢಶಾಲೆಯಲ್ಲಿ. ನಮ್ಮ ಶಿಕ್ಷಕರಾದ CBK ಸರ್ ಅವರು ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರು ನಮಗೆ ವ್ಯಾಯಾಮ ಮಾಡಿಸ್ತಾ ಇದ್ರು, ಸ್ಪೋರ್ಟ್ಸ್ ಆಡಿಸ್ತಾ ಇದ್ರು. ಆದರೆ ಈಗ ಅವರು ನಿವೃತ್ತಿ ಹೊಂದಿದ್ದಾರೆ. ಆದರೆ ಇನ್ನು ಮುಂದೆ ಅಂತ ಶಿಕ್ಷಕರು ಸಿಗ್ತಾರೋ ಸಿಗಲ್ವೋ ಗೊತ್ತಿಲ್ಲ. ಅವ್ರು ಹೋಗ್ತಾರೆ, ತುಂಬಾ ದುಃಖ ಆಗ್ತಾ ಇದೆ. ಅವ್ರು ನಮ್ಮ ಶಾಲೆನ ತುಂಬಾ ಸ್ವಚ್ಛತೆಯಿಂದ ನೋಡ್ಕೊಳ್ತಾ ಇದ್ರು. ಒಳ್ಳೆ ಶಿಕ್ಷಕ ಸಿಗ್ತಾರೋ ಸಿಗಲ್ವೋ ಗೊತ್ತಿಲ್ಲ.